ವೆಲ್ಕಮ್ ಬ್ಯಾಕ್ ಟು ಗಾನವಿ ಮಂಜುನಾಥ್ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಸೊ ಇನ್ನೂ ಟೈಮ್ ಇತ್ತಲ್ಲ, ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ವಿ. ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಗೇಮ್ಸ್ ಆಡೋಣ ಅಂತ ಹೋದ್ವಿ. ನಾನು ಎರಡು ಎಷ್ಟಾಯ್ತು? ಒಂದಾಯ್ತಾ? ಟೋಟಲ್ ಎಷ್ಟು? ಎಲ್ಲವೂ ಸುಂದರ. ವಿಡಿಯೋ ಶೂಟ್ ಮಾಡ್ಕೊಬರೋ ಅಷ್ಟರಲ್ಲಿ ಸ್ವಲ್ಪ ಟೈಮಾಗಿ ಹೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಅವ್ರು ಲಗೇಜ್ ಪ್ಯಾಕ್ ಮಾಡ್ತಾಯಿದ್ರು. ನಾನೊಂದು ಕ್ವಿಕ್ ರೂಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೋತಿದ್ದೆ. ಸೊ ಎಂಟ್ರಿ ಆಗಿದ ತಕ್ಷಣ ಇದರ ಮಿರರ್ ಟಿ ವಿ ಕೂಡ ಇತ್ತು. ಆ್ಯಂಡ್ ಹೇರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಹೇರ್ ಡ್ರೈಯರ್ ಕೂಡ ಇಟ್ಟಿದ್ದರು. ನಮ್ಮ ರೂಮಿಂದ ವ್ಯೂ ನೋಡಿದ್ರೆ ಈ ಥರ ಇತ್ತು. ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಬ್ಯಾಂಬೋ ಹೌಸಸ್, ರೈಟ್ ಸೈಡಲ್ಲಿ ಹಿಲ್ ವ್ಯೂ. ಚೆನ್ನಾಗಿತ್ತು ವ್ಯೂ ಒಂಥರ. ತಿರ್ಗೋ ನೋಡಿಲ್ಲ, ಎಲ್ಲೋಗ್ತಿದ್ದಿ? ಸೊ ವೆಲ್ಕಮ್ ಡ್ರಿಂಕ್ಸ್ದು ಕೂಪನ್ ಒಂದು ಹಾಗೆ ಇತ್ತು. ಸೊ ಆ ಒಂದು ಕೂಪನ್ನ ಕೊಟ್ಬಿಟ್ಟು ಒಂದು ರಿಫ್ರೆಶ್ಮೆಂಟ್ ಜ್ಯೂಸನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಇಟ್ ವಾಸ್ ಗುಡ್. ನೋ ವೇ, ಹಾರ್ಕೊಂಡು ಹೋಗೋಣ. ಇಲ್ಲಿ ಬಾ, ಇದ್ರ ಮೇಲೆ ಹೋಗೋಣ. ಇದ್ರ ಮೇಲೆ ಬಾ, ಅಲ್ಲಿ ಪ್ಲೇಸ್ ಇಲ್ಲ. ಅಯ್ಯೋ ಬಾ, ಹತ್ತಕ್ಕಾಗಲ್ಲ, ಹತ್ತಿಸ್ತಾನೆ. ಅದೇ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ಅವತ್ತು ಎಷ್ಟೊಂದು ಬಿಸಿಲಿತ್ತು. ತಿರ್ಗೋ ನೋಡಿಲ್ಲ, ಎಲ್ಲೋಗ್ತಿದ್ದಿ? ವಾಟರ್ ಬಾಟಲಲ್ಲಿ ನೀರು ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ODC ರಿಟ್ರೀಟ್ ತುಂಬ ಗೇಮ್ಸ್ ಇದೆ ಆ್ಯಂಡ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಲಂಚ್, ಡಿನ್ನರ್, ಟಿಫನ್ 3 ಕೂಡ ಚೆನ್ನಾಗಿತ್ತು. ನಮಗೆ ಇಷ್ಟ ಆಯಿತು. ಗಾಡಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ನೋಡ್ಬೋದು, ನೆರಳು ಬರುತ್ತೆ ಗಾಡಿಗಳಿಗೆ, ತುಂಬ ಪ್ಲ್ಯಾನ್ಸ್ ಮಾಡಿದ್ದಾರೆ. ಎಷ್ಟು ಬಿಸಿಲಿದೆ. ಸರಿನಾ ಅರಿಯ ಹೇಳ್ಬಿಡ್ತೀನಿ ಅಂತ ನಾಯಿ ಮರಿನಾ? ಓ, ಮನೆಗಳು ಇಲ್ಲೇ ಇದೆ ಅಲ್ಲ ಇವ್ರು ವರ್ಕ್ ಮಾಡೋರ್ಗೆ. ಅಲ್ಲ, ಇದೊಂದೇ ಅಲ್ಲ, ತುಂಬಾ ಇರುತ್ತಿದ್ದಾರ. ಬಾಯ್ ಬಾಯ್ ಅದಿ, ಬಾಯ್ 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 ಬಾಯ್. ಒಡಿಸಿ 4.2 ಔಟ್ ಆಫ್ 5. 5 ಯಾಕೆ 4.2? ಮಿಕ್ಕಿದೇನಕ್ಕಿಲ್ಲ? ನೈಟ್ ಫುಡ್ ನೋಡಿ ಹೆಂಗಿತ್ತು. ಬಿಕಾಸ್ ಕಮ್ಮಿ ಜನ ಇದ್ರು ಅಂತ ಕಮ್ಮಿ ಜನ ಇರ್ಬಿಟ್ರೆ ಅಷ್ಟೇ. ಬೊಫೆ ಇಲ್ಲ ಅಂತಲ್ಲ, ಅದು ಊಟ ನೈಟ್ ಹೊತ್ತು ಮಾತ್ರ ಅಷ್ಟೊಂದು ಚೆನ್ನಾಗಿರಲ್ಲ. ನೆನ್ನೆ ಆಫ್ಟರ್ನೂನ್ ಚೆನ್ನಾಗಿತ್ತು.
ತುಂಬಾ ವೆರೈಟಿ ಇತ್ತು. ನಾವು ಬೇರೆ ಫುಡ್ ಒಂದು ಸ್ವಲ್ಪ ಜಾಸ್ತಿ ವೇಟ್ ಮಾಡಿದ್ವಿ ಇಬ್ರು. ಸೀಟ್ ಬೆಲ್ಟ್ ಹಾಕೋಣ. ಬಟ್ ಆದ್ರೆ ಔಟ್ ಆಫ್ ಸಿಟಿ ಅನ್ಸುತ್ತಲ್ಲ. ತುಂಬಾ ದೂರ ಆಯ್ತು. ತುಂಬಾ 45 ಕಿಲೋಮೀಟರ್. ಬೆಂಗಳೂರಲ್ಲಿ ನೀನು 45 ಕಿಲೋಮೀಟರ್ ದಾಟಬೇಕಂದ್ರೆ ಅಟ್ಲೀಸ್ಟ್ ನಿಂಗೆ 1.5 ನಾವು ಸಿಟಿ ಆಚೆ ಬಂದಿರೋದಕ್ಕೆ 1 hour ಅಲ್ಲಿ ಬಂದಿದೀವಿ. If you guys like this video, please like, share and subscribe to Tanvi Manjunath YouTube channel. Thank you.